28 ಎದೆ ಸುತ್ತಳತೆ ಬರುತ್ತಲ್ಲ, 28ಇಂದ ಹೆಚ್ಚು ಕಡಿಮೆ ನಾವು 34 36ವರೆಗೂ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ಬೋದು. ಈ 38ರಿಂದ 48 50 ಏನು ಎದೆ ಸುತ್ತಳತೆ ಬರುತ್ತೆ, ಈ ರೌಂಡಿಗೆ ನಾವು ಇಷ್ಟೇ ಇಂಚು ರೌಂಡು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ನಾನು ಉದಾಹರಣೆ ಹೇಳ್ತೀನಿ. ಒಬ್ಬೊಬ್ರದ್ದು ರೌಂಡು ಈ ಥರ ಉಡ್ತಾರೆ. ಒಂದೊಂದು ಬ್ಲೌಸ್ ಏನಿದೆ ಈ ರೀತಿ ಬರುತ್ತೆ, ಇನ್ನೂ ಒಂದೊಂದು ಬ್ಲೌಸ್ ಏನಿದೆ ಈ ರೀತಿಯಾಗಿರುತ್ತೆ. ತುಂಬಾ ಡಿಫ್ರೆಂಟಾಗಿ ಬ್ಯಾಕಲ್ಲಿ ರೌಂಡ್. ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, 18ನೇ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಅರ್ಥ ಆಗೋ ರೀತಿ ನೀಟಾಗಿ ನಾವು ಯಾವ ರೀತಿ ಒಂದು ಬ್ಲೌಸ್ನ ಕಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ಬಿಗಿನರ್ಸ್ ಆಗಿರೋದ್ರಿಂದ ಅವರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಬ್ಲೌಸ್ದು ಯಾವುದು ಆರ್ಮೋಲ್ ಹಂಗೆ, ಶೋಲ್ಡರ್ ಹೇಗೆ ಅನ್ನೋದೆಲ್ಲ ಒಂದಷ್ಟು ಕನ್ಫ್ಯೂಷನ್ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ನೀಟಾಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನು ಹಾಕುವಂಥ ಪೋಸ್ಟು ಎಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬರೀ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟರೆ ಅಂದರೆ, ಈಗ ನಾನು ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ನಾನು ಒಂದಷ್ಟು ನಿಮಗೆ ನೋಟ್ಸ್ನ ಹಾಕ್ತಿರ್ತೀನಿ. ಅದು ಕೆಲವೊಬ್ಬರು ಕಮೆಂಟ್ಸು ಮೆಸೇಜ್ ಆಗ್ತಾಯಿದ್ದೀರಾ ಬರ್ತಾ ಇಲ್ಲ ಅಕ್ಕ ಅಂತ. ಆದಷ್ಟು ನೀವು ಆಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ನಾನು ಹಾಕೋವಂಥ ವಿಡಿಯೋ ಶಾರ್ಟ್ಸ್ ಹಾಗೆಯೇ ಕಮ್ಯುನಿಟಿ ಪೋಸ್ಟ್ ಏನಿದ್ರೂ ಕೂಡ ನಿಮಗೆ ಎಲ್ಲದರದ್ದು ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದನ್ನು ನಾನು ಪೇಪರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಬಿಗಿನರ್ಸ್ ಆಗಿದ್ದರೆ ಬಟ್ಟೆಯಲ್ಲಿ ಹಾಕಕ್ಕೆ ಹೋಗಬೇಡಿ. ಆದಷ್ಟು ನೀವು ಪೇಪರಲ್ಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ದೆ, ಸ್ಕೇಲು, ಪೆನ್ನು ಹಾಗೆಯೇ ಒಂದು ಟೇಪು ಅಂತ. ಬಿಗಿನರ್ಸ್ ಆಗಿದ್ದರೆ ನೀವು ಈ ರೀತಿಯಾಗಿ ಟೇಪ್ಗೆ ಈ ಕಡೆ 1 ಇಂಚ್ ಅನ್ನೋದೇನಿರುತ್ತೆ ಈ ಕಡೆ ಬಿಟ್ಟು, ಈ ಸೈಡ್ ಏನಿರುತ್ತೆ ಈ ಕಡೆ ಈ ಥರ ಒಂದು ಟೇಪ್ ಹಾಕ್ಕೊಂಬಿಡಿ. ಆಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಇದನ್ನು ನಾವು ಈ ಕಡೆ ತೊಗೊತಿರ್ತೀವಿ, ಮತ್ತು ಒಂದು ಕಡೆ ಈ ಥರ ಬರ್ತಾ ಇರುತ್ತೆ. ಅವೆಲ್ಲ ಟೋಟಲ್ಲು ಕೆಲಸ ನಮಗೆ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಟೇಪ್ಗೆ ನೀವು ಬಿಗಿನರ್ಸ್ ಆಗಿದ್ದರೆ ಈ ಥರ ಒಂದು ರಬ್ಬರು ಅಥವಾ ಒಂದು ದಾರ ತೊಗೊಂಡು ಗಂಟು ಹಾಕ್ಕೊಂಬಿಡಿ. ನೋಡಿ, ನಾನು ಆಲ್ರೆಡಿ ನಿಮಗೆ ಇದು ಏನಿದೆ ಈಗ ಪೇಪರ್ ಕಟ್ಟಿಂಗ್ ಹೇಳುವಂಥ ಮೆಜರ್ಮೆಂಟು ಯಾವ ರೀತಿ ನಾವು ಬ್ಲೌಸಿಂದ ಅಳತೆ ತೊಗೊಳ್ಳೋದು ಹೇಗೆ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ನಿಮಗೆ ಮೆಜರ್ಮೆಂಟ್ ಇರೋವಂಥ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ವಿಡಿಯೋ ನೋಡಿ ಅದರಲ್ಲಿರೋ ಮೆಜರ್ಮೆಂಟ್ನೇ ನಾವು ಈಗ ಪೇಪರಲ್ಲಿ ಯಾವ ರೀತಿ ಹಾಕೋದು, ನಮ್ಗೆ ಅರ್ಥ ಆಗೋ ಹಾಗೆ ಯಾವ ರೀತಿ ಹಾಕಿದ್ರೆ ನಮಗೆ ಬಟ್ಟೆಯಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಒಂದು ಸಲ ನೀವು ನೋಡಿದ್ರೆ ಅಂದರೆ ಖಂಡಿತ ನೆಕ್ಸ್ಟ್ ಬಟ್ಟೆಯಲ್ಲೇ ಹಾಕ್ತೀರಾ. ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಎಲ್ಲೂ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಏನೇ ಡೌಟ್ಸ್ ಬಂದ್ರೂ ಫ್ರೆಂಡ್ಸ್ ನೀವು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋಗೂ ಲೈಕ್ ಕೊಡ್ತಾ ಇರೋರಿಗೆ ನಾನು ಈ ಎಲ್ಲ ನೋಟ್ಸ್ನು PDF ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಖಂಡಿತ ಲೈಕ್ ಮಾಡಿದ್ರೆ ಮಾತ್ರ. ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ನನ್ನ ಕೆಲಸ ಬಿಟ್ಟು ನಾನು ಇದನ್ನು ಮಾಡ್ತಾ ಇರೋದ್ರಿಂದ ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಖಂಡಿತ ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈ ಪೇಪರ್ ಇದೆ, ಇದರಲ್ಲಿ ನಾವು ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದು ಒಂದು ನೀವು ಈ ಥರ ಪೇಪರ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಒಂದು ನ್ಯೂಸ್ ಪೇಪರ್ ಕೂಡ ತೊಗೋಬೋದು. ಈ ಥರ ಪೇಪರ್ ತೊಗೊಂಡು ಒಂದು 10:30 11 ನಮ್ಮದು ಎದೆ ಸುತ್ತಳತೆ ಎಷ್ಟು ಬಂದಿರುತ್ತೋ ಅಷ್ಟೇ ಮಡಚಬೇಕಂತೇನಿಲ್ಲ. ಈ ರೀತಿಯಾಗಿ ಒಂದಷ್ಟು ಎಕ್ಸ್ಟ್ರಾನೇ ತೊಗೊಳ್ಳಿ. ಇದನ್ನು ನಾನು ಇಲ್ಲಿ ನೋಡಿ 11.5 ಇಂಚಿಗೆ ಇದೆ. ಇದು ಪೇಪರ್ ಆಗಿರೋದ್ರಿಂದ ನಿಮಗೆಲ್ಲ ನೀಟಾಗಿ ಅರ್ಥ ಆಗಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ನಮ್ಮದು ಮೆಜರ್ಮೆಂಟಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಇದರಲ್ಲಿ ನಾವು ಆಲ್ರೆಡಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಅಳತೆ ಬರೆಯೋದು ಅನ್ನೋದನ್ನು ನಾನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅದೇ ರೀತಿ ಈ ಥರ ನಾವು ಹೇಗೆ ನೋಟ್ಸ್ನ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನೆಲ್ಲ ಹೇಳಿದ್ದೀನಿ. ನೀವು ಕ್ಲಾಸ್ 1ನಿಂದ ಎಲ್ಲದು ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಮೆಜರ್ಮೆಂಟ್ ಅನ್ನೋದು ಇಲ್ಲಿದೆ. ಇದೇ ಮೆಜರ್ಮೆಂಟ್ ಪ್ರಕಾರ ನಾವು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಇದು ಬಂದು 36 ಇಂಚಿನ ಎದೆ ಸುತ್ತಳತೆ ಇರುವಂಥ ಬ್ಲೌಸ್. ಇದು ಈಗ ನಾವೇನು ಪೇಪರ್ ಕಟ್ ಮಾಡ್ತಾ ಇದ್ದೀವಿ 36 ಇಂಚ್ ಇರುವಂಥದ್ದು ಇದು. ನೋಡಿ,
ಫಸ್ಟಿಗೆ ನಾವೇನು ತೊಗೋಬೇಕಾಗತ್ತೆ, ಉದ್ದ, ಮೈ ಉದ್ದ, ಪೂರ್ಣ ಉದ್ದ ಎಷ್ಟಿದೆ ಅಂತಂದರೆ 14 ಇಂಚು ಉದ್ದ ಇದೆ ಇದರಲ್ಲಿ. ಈ 14 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇನ್ನೂ ಒಂದು ಏನಂದರೆ, ಈ ಮಡಚಿರೋ ಕಡೆನೇ ನಮ್ಮ ಕಡೆ ಇರಬೇಕು. ನೋಡಿ ನಾನು ಯಾವ ರೀತಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಇದು ಯಾವ ಸೈಡ್ ಇದೆ, ಇದು ಬಲಗಡೆಯಿಂದ ಎಡಗಡೆಗೆ ನಾವು ಇಲ್ಲಿ ಉದ್ದನ ನೋಡಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನೋಡಿ. ಬಲಗಡೆಯಿಂದ 14 ಇಂಚು ತೊಗೊಂಡಿದ್ದೀನಿ. ಬಲಗಡೆಯಿಂದ ಬಂದು ಈ ರೀತಿ ಟೇಪ್ನ ಅಷ್ಟೇ ನಾವು ಯಾವುದೇ ರೀತಿ ಮಾರ್ಕ್ ಮಾಡಬೇಕಾದ್ರೆ ಈ ಟೇಪ್ ಮುಂದೆ ನಮಗೆ ಮಾರ್ಕ್ ಬರೋ ರೀತಿ ಇರಬೇಕು. ನೀವು ಇದನ್ನು ಹೀಗೆ ಹಿಡಿದು 14 ತಗೋ ಅಂತ ಹೇಳಿದ್ದಾರೆ ಅಂತ ಈಗ ತೊಗೊಂಡು ಈಗೆಲ್ಲ ಮಾರ್ಕ್ ಮಾಡೋಕ್ಕೆ ಹೋಗಬಾರ್ದು. ಟೇಪ್ ಹಿಡಿಯೋ ಮೆಥಡ್ ಯಾವಾಗೂ ಅಷ್ಟೇ ನಮಗೆ ಕರೆಕ್ಟಾಗಿ ಈ ರೀತಿಯಾಗಿರಬೇಕು. ಈ ಪಾಯಿಂಟಿಗೆ ನಮಗೆ 14 ಇಂಚು ಇದೆ. ಇದೇನಾದರೂ ಈಗ ಇದು ಪೇಪರ್ ಆಗಿರೋದ್ರಿಂದ ಇದು ಕರೆಕ್ಟಾಗಿ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಇಲ್ಲ ಅಂದರೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಮತ್ತು ಅದರಿಂದ ಮಾರ್ಕ್ ಹಿಡಿಬೇಕಾಗುತ್ತೆ. ಬಟ್ಟೆಯಲ್ಲಾದರೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪೇಪರ್ ಆಗಿರೋದ್ರಿಂದ ಇದು ಆಲ್ರೆಡಿ ಸ್ಟ್ರೈಟಾಗಿಯೇ ಇದೆ. ನೋಡಿ ಉದ್ದ ಇದು 14 ಇಂಚು. 14 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನಂತರ ಶೋಲ್ಡರ್ ಎಷ್ಟಿದೆ, 5 ಇಂಚಿದೆ. ಈ ಶೋಲ್ಡರ್ನ ನಮ್ಮ ಕಡೆಯಿಂದ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಾವು. ನೋಡಿ ಈ ಟೇಪ್ ಮುಂದಕ್ಕೆ ಮಾಡಬೇಕು. ಇಲ್ಲಿ ಹೆಂಗೆಂಗೋ ಬರುವಾಗಿಲ್ಲ. ಮಾರ್ಕ್ ಮಾಡೋ ಮೆಥಡು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡಿ ನಾವು ಮಾರ್ಕ್ ಮಾಡಬೇಕಾದ್ರೆ ಯಾವಾಗೂ ಅಷ್ಟೇ ಈ ಥರ ಈ ಟೇಪಿಗೆ ಮುಂದುಗಡೆ ಈ ಥರ ಬರಬೇಕು. ಈ ರೀತಿ ಮಾರ್ಕ್ ಮಾಡುವಾಗಿಲ್ಲ. ಈಗ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಈ ರೀತಿ ಮಾರ್ಕ್ ಮಾಡಿದ್ರಿ ಈ ಟೇಪಿಗೆ. ಈ ರೀತಿ ಮಾರ್ಕ್ ಮಾಡಿದಾಗ ನಮ್ಗೆ ಇದು ಮೆಜರ್ಮೆಂಟ್ ಅನ್ನೋದು ಟೋಟಲ್ಲಾಗಿ ತಪ್ಪೋಗ್ಬಿಡುತ್ತೆ. ಅದು ಹಾಗಾಗಿ ಈ ಟೇಪ್ ಹಿಂಗೆ ಹಿಡ್ದಿದ್ದೀರಾ ಅಂದಾಗ ನಾವು ಇಲ್ಲಿನೇ ಮಾರ್ಕ್ ಮಾಡಬೇಕು. ಆನಂತರ ಉದ್ದ ಎಷ್ಟಿದೆ, ಹಾರ್ಮೋಲ್ ಉದ್ದ ಎಷ್ಟಿದೆ ಅದು ಕೂಡ 5 ಇಂಚಿದೆ. ಅದೇ 5 ಇಂಚು ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಹೇಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಇಲ್ಲೊಂದು ಕೈ ಹಿಡ್ಕೊಂಡು ಈ ಟೇಪ್ ಮೇಲೆ ಒಂದು ಕೈ ಇಡಬೇಕು. ಈ ಥರ ಬೆರಳಿಂದ ಈ ಥರ ಇಟ್ಟಾಗ ನಮಗೆ ಟೇಪು ಇದು ಕರೆಕ್ಟಾಗಿ ಅಳತೆ ಬರುತ್ತೆ, ಎಲ್ಲೂ ಕೆಡೋದಿಲ್ಲ. ನೋಡಿ ಇಲ್ಲಾಂದರೆ ಏನಾಗುತ್ತೆ, ಈಗ ಇಲ್ಲಿ ಹಿಡ್ಕೊಂಡು ನಾವು ಹಿಂಗೆ ಮಾರ್ಕ್ ಮಾಡೋಕ್ಕೆ ಹೋದ್ವಿ ಅಂದರೆ ಇದೇನಾಗುತ್ತೆ, ಒಂಚೂರು ಹೀಗಾಗೋದು ಅಥವಾ ಹೀಗಾಗೋದು. ಕೆಡಬಾರ್ದು ಅಂದರೆ ಫಸ್ಟಿಂದನೇ ನಾವು ಎಲ್ಲದನ್ನು ಕರೆಕ್ಟಾಗಿ ಕಲಿಬೇಕಾಗತ್ತೆ. ನೋಡಿರಿ ಇದೇನಾಯಿತು, ಶೋಲ್ಡರ್ ಆಯಿತು, ಹಾಗೆಯೇ ಆರ್ಮೋಲ್ ಆಯಿತು. ಎದೆ ಸುತ್ತಳತೆ ಎಷ್ಟಿದೆ, ಇದು ನೋಡಿ ಇದು 9 ಇಂಚಿದೆ. ಅಂದರೆ 36 ಎದೆ ಸುತ್ತಳತೆ ಬರುವಂಥ ಬ್ಲೌಸ್ ಇದು. ಇದರಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ನ ತೊಗೋಬೇಕಾದ್ರೆ ಫುಲ್ಲು ಟೋಟಲ್ ಎಲ್ಲನೂ ನೀವು ಒಂದೇ ಸಲ ಮಾರ್ಕ್ ಅಳತೆ ತೊಗೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನೋಡಿ 9 ಇಂಚು ಇದೆ ಇದು. ನಂತರ ನಾವು ಇಲ್ಲೇನು ಮಾಡಬೇಕು, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಹೊಲಿಗೆಗೆ ಬೇಕಾಗುತ್ತೆ ಅಂತ 1.5 ಇಂಚ್ ನಾನು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಸೊಂಟದ ಸುತ್ತಳತೆ ಎಷ್ಟು ಇದೆ, ಇದು ಬಂದು 8.5 ಇದೆ. 8.5 ಸೇಮ್ 1.5 ಇಂಚ್ ಎಕ್ಸ್ಟ್ರಾ. ನಾವು ಸ್ಲೀವ್ಗೇನು ಅಷ್ಟೇ ಈ ಮೈಯಲ್ಲಿ ಏನು ತೊಗೊಂಡಿರ್ತೀವೋ ಅದೇ ಅಳತೆನೇ ನಾವು ಎಲ್ಲ ಕಡೆನೂ ತೊಗೋಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು, ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಕನ್ಫ್ಯೂಸ್ ಆಗಬೇಡಿ. ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಅದು ಏನಂದರೆ ನಮಗೆ ಹೊಲಿಗೆಗೆ ಬೇಕಾಗುತ್ತೆ ಅನ್ನೋದಕ್ಕೆ. ನೋಡಿ ಈ ರೀತಿ ಸ್ಕೇಲ್ ಹಿಡ್ಕೊಂಡು ಲೈನ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಇಷ್ಟು. ಆನಂತರ ಇದನ್ನು ಅಷ್ಟೇ ನಾವು ಈ ರೀತಿ, ಇದು ಕರೆಕ್ಟಾಗಿ 1.5 ಇಂಚ್ ಇರುತ್ತೆ ಫ್ರೆಂಡ್ಸ್ ಈ ಸ್ಕೇಲು. ಈ ಸ್ಕೇಲ್ನ ನೀವು ಈ ರೀತಿಯಾಗಿ ಇಟ್ಟು ಹಾಕಿದ್ರೆ ಅಂದರೆ ಮೆಜರ್ಮೆಂಟ್ ಅನ್ನೋದು ಎಲ್ಲೂ ಕೆಡೋದಿಲ್ಲ, ಕರೆಕ್ಟಾಗಿ ಬಂದುಬಿಡುತ್ತೆ. ಇದು 1.5 ಇಂಚ್ ಇರುತ್ತೆ ನೋಡಿ. ಈ ರೀತಿಯಾಗಿ ಇದು ಏನಾಯಿತು ನಮಗೆ ಹಿಂಭಾಗದ ಉದ್ದ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೇಳಿದ್ದೀನಿ ಅಂದರೆ, ಹಿಂದೆ ಮುಂಭಾಗ ನಾವು ಸಪ್ರೇಟಾಗಿ ಮಾಡುವಾಗಿಲ್ಲ. ಎಲ್ಲಿಂದ ಎಲ್ಲಿವರೆಗೂ ಯಾವ ಅಳತೆ ಅಂದರೆ 28 ಎದೆ ಸುತ್ತಳತೆ ಬರುತ್ತಲ್ಲ, 28ಇಂದ ಹೆಚ್ಚು ಕಡಿಮೆ ನಾವು 34-36ವರೆಗೂ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ಬೋದು. ಈ 38ರಿಂದ 48-50 ಏನು ಎದೆ ಸುತ್ತಳತೆ ಬರುತ್ತೆ ಇದಕ್ಕೆ ನಾವು ಫ್ರಂಟು ಬ್ಯಾಕು ಸಪ್ರೇಟಾಗಿ ಮಾಡಬೇಕಾಗತ್ತೆ. ಈ ಅಳತೆಗೆಲ್ಲ ನಾವು ಫ್ರಂಟಿಗೆ 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ವಿ ಅಂದರೆ
ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಇವ್ರು ಮೊದಲೇ ತೆಳ್ಳಗಿರ್ತಾರೆ, ಏನಾಗುತ್ತೆ ಎಲ್ಲ ಭುಜ ಜಾರೋದು ಎಲ್ಲ ಸ್ಲೀವ್ದು ಹತ್ರ ಎಲ್ಲ ಸರಿಯಾಗಿ ಬರೋದಿಲ್ಲ, ನೀಟಾಗಿ ಇದಾಗಲ್ಲ, ಮೈಯಾಗ ಏನೋ ಟೈಟಾಗಿ ನೀಟಾಗಿ ಕುತ್ಕೊಳ್ಳಲ್ಲ. ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೂ ನಾವು ಫ್ರಂಟು ಬ್ಯಾಕು ಎರಡು ಒಂದೇ ಸಲನೇ ಹಾಕ್ಕೋಬೋದು. ಈ 38ರಿಂದ 48ವರೆಗೂ 50ವರೆಗೂ ನೀವು ಫ್ರಂಟು ಬ್ಯಾಕು ಸಪ್ರೇಟ್ ಹಾಕ್ಕೋಬೇಕಾಗತ್ತೆ. ಆ ಸೈಜ್ದು ಒಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು 14 ಇಂಚು ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ನೆಕ್ ಬಂದು ಎಷ್ಟಿದೆ, 9.5 ಇಂಚ್ ಇದೆ. ಇದು 2 ಇಂಚ್ ಅಗಲ ಬರುತ್ತೆ. ಅಂದರೆ ಇಲ್ಲಿಂದ ನಾವು 3 ಇಂಚು ಶೋಲ್ಡರ್ ಪಟ್ಟಿ ತೊಗೊಂಡಾಗ ಇದು ನಮಗೆ 2 ಇಂಚು ಉಳಿದಿರುತ್ತೆ. ಇದು 9.5 ಇದೆ. ಇಲ್ಲಿ ನಾನು 2.25ಗೆ ನಾನು ಅಗಲ ತೊಗೊತಾ ಇದ್ದೀನಿ. ಇದನ್ನು ಇನ್ನೂ ಒಂದು ಏನಂದರೆ, ನೀವು ಇಲ್ಲಿ ಎಷ್ಟೇ ಅಗಲ ತೊಗೊಳ್ಳಿ ಏನೋ ಪ್ರಾಬ್ಲಮ್ ಬರಲ್ಲ. ಇಲ್ಲಿ ಅಗಲ ತೊಗೋಬೇಕಾದ್ರೆ ಈ ಅಗಲ ಏನಿದೆ ನಮಗೆ ಈ ಶೋಲ್ಡರ್ ಪಟ್ಟಿ ದಾಟಿ ಹೋಗಬಾರ್ದು. ನೋಡಿ ಇಷ್ಟು. ಆದಷ್ಟು ನೀವು ಯಾರು ಹೊಸದಾಗಿ ಎಲ್ಲ ನೋಡ್ತಾ ಇದ್ದೀರಾ, ಪೇಪರಲ್ಲೇ ಆದಷ್ಟು ಟ್ರೈ ಮಾಡಿ. ಪೇಪರಲ್ಲಿ ಕಲಿಯೋದೇ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಇಲ್ಲಿಂದ ಒಂದು 1/2 ಇಂಚಿಗೆ ನಾವು ಮಾರ್ಕ್ ಮಾಡ್ಬೋದು. ಈ ರೌಂಡಿಗೆ ನಾವು ಇಷ್ಟೇ ಇಂಚು ರೌಂಡು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ನಾನು ಉದಾಹರಣೆ ಹೇಳ್ತೀನಿ. ಒಬ್ಬೊಬ್ರದ್ದು ರೌಂಡು ಈ ಥರ ಉಡ್ತಾರೆ. ಒಂದೊಂದು ಬ್ಲೌಸ್ ಏನಿದೆ ಈ ರೀತಿ ಬರುತ್ತೆ, ಇನ್ನೂ ಒಂದೊಂದು ಬ್ಲೌಸ್ ಏನಿದೆ ಈ ರೀತಿಯಾಗಿರುತ್ತೆ. ತುಂಬಾ ಡಿಫ್ರೆಂಟಾಗಿ ಬ್ಯಾಕಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಉಟ್ಕೊತಾರೆ. ಹಾಗಾಗಿ ಈಗ ನೋಡಿ, ಈಗ ನಾವು 1/2 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಈ 1/2 ಇಂಚಿಗೆ ಈಗ ಕೂಡಿಸಿದಾಗ ಈ ಥರ ರೌಂಡ್ ಬರುತ್ತೆ. ಈ ರೌಂಡು ಉಡೋದು ಕಡಿಮೆ, ಈ ಥರ ರೌಂಡ್ ಉಡೋದು ಜಾಸ್ತಿ. ನೋಡಿ, ಈ ಸ್ಕೇಲಿಂದ ನಾವು ಬೇಕಿದ್ರೆ ಈ ಲೈನಿಂದ ಇನ್ನೂ 1 mm ಹೊರಗಡೆ ಹೋಗೋ ರೀತಿ ಕೂಡ ಮಾರ್ಕ್ ಹಾಕ್ಕೋಬೋದು. ನೋಡಿ ಇಷ್ಟು. ಈ ರೀತಿಯಾಗಿ ಈ ರೌಂಡನ್ನ ಕಟ್ ಮಾಡಿದಾಗ ನಿಮಗೆ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಆನಂತರ ಇಲ್ಲಿ ಬಂದು 1 ಇಂಚ್ ಬ್ಯಾಕು ಫ್ರಂಟು ಸಪ್ರೇಟಾಗಿ ಮಾಡುವ ಆಗಿದ್ದರೆ ಈ ಮೆಥಡಲ್ಲಿ ಮಾಡಬೇಕು. ನೋಡಿ, ಇಲ್ಲಿಂದ 2 ಇಂಚು, ಇಲ್ಲಿಂದ 1 ಇಂಚು, ಇಲ್ಲಿಂದ 2 ಇಂಚು, ಇದು ಕೂಡ 2 ಇಂಚು. ಸೇಮ್ ಇದಕ್ಕೆ ಬೇಕಿದ್ರೆ ಒಂದು ಈ ಥರ ಲೈನ್ನ ಹಾಕ್ಕೊಳ್ಳಿ ನೀವು. ನೋಡಿ ಇಷ್ಟು ಹಾಕಿದ ಮೇಲೆ ಇದನ್ನು ನಾವು ಕರೆಕ್ಟಾಗಿ ಇದಕ್ಕೆ ಎಲ್ಲದು ಟಚ್ ಆಗಬೇಕು. ಆ ರೀತಿ ಸ್ಕೇಲ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಇದು ಬ್ಯಾಕಲ್ಲಿರುವಂಥ ಹಾರ್ಮೋಲ್, ಇದರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಬ್ಯಾಕಲ್ಲಿ ನೀಟಾಗಿ ಕಾಣಿಸ್ಬೇಕು ಅಂದರೆ ಈ ಆರ್ಮೋಲ್ ಶೇಪ್ನ ನಾವು ಯಾವ ರೀತಿ ಕಟ್ ಮಾಡ್ತೀವೋ ಅಷ್ಟು ನೀಟಾಗಿ ಕಾಣಿಸುತ್ತೆ. ಈಗ ನೋಡಿ, ಬ್ಯಾಕ್ದು ಇಷ್ಟಾಯಿತು. ಇದಕ್ಕೆ ಡಾಟ್ಸ್ಗೆ ಏನಂದರೆ ನಾವು ಕರೆಕ್ಟಾಗಿ ಈ ಸೆಂಟರ್ಗೆ ಮಾರ್ಕ್ ಮಾಡ್ಕೋಬೇಕು. ಇದು ಏನಿದೆ ಈಗ ನಾನು ನಿಮಗೆ ಟೇಪಲ್ಲೇ ತೋರಿಸ್ತೀನಿ. ನೋಡಿ ಇಷ್ಟಿದೆ, ಆಯಿತಾ? ಇಷ್ಟಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಶೋಲ್ಡರ್ ಪಟ್ಟಿ, ಇಷ್ಟು. ಈ ನೆಕ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಈ ಶೋಲ್ಡರ್ ಪಟ್ಟಿ ಏನಿದೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಟೇಪ್ನ ಇದೇ ರೀತಿ ತೊಗೊಂಡು ಬನ್ನಿ. ಆಮೇಲೆ 1/2 ಇಂಚು ಈ ಕಡೆ, ನೋಡಿ 1/2 ಇಂಚ್ ಈ ಕಡೆ, 1/2 ಇಂಚು ಈ ಕಡೆ. ಇಲ್ಲಿ ನಾವು ನೆಕ್ಕಲ್ಲಿನೇ ನೋಡಿ ಇದು ಎಷ್ಟು ಉಳಿತಾ ಇದೆ, ಇದು 4.5 ಇದೆ. ಇದನ್ನು ನಾವು 4 ಇಂಚಿಗೆ ತೊಗೋಬೋದು. ನೋಡಿ 4 ಇಂಚ್, ಅಥವಾ ಇದಕ್ಕಿಂತ ಕಡಿಮೆ ಇತ್ತಂದರೆ 3.5 ಕೂಡ ತೊಗೋಬೋದು. ನೋಡಿ ಈ ಸೆಂಟ್ರ್ ಏನಿದೆ ಈ ಸೆಂಟ್ರಿಗೆ ಕರೆಕ್ಟಾಗಿರಬೇಕಿದು. ಹಿಂದೆ ಇರೋ ಡಾಟ್ಸು ಇದರಿಂದನೇ ನಮಗೇನಾಗತ್ತೆ ಅಂದರೆ ಬ್ಲೌಸು ಶೋಲ್ಡರ್ ಪಟ್ಟಿ ಒಬ್ಬೊಬ್ಬರಿಗೆ ನೋಡ್ಬೋದು ನೀವು ಮುಂಭಾಗಕ್ಕೆ ಬಂದುಬಿಟ್ಟಿರುತ್ತೆ. ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಡಾಟ್ಸ್ ಅನ್ನೋದು ಕರೆಕ್ಟ್ ಇರಬೇಕು. ಭುಜ ಜಾರಬಾರ್ದು ಅಂದರೆ 1/2 ಇಂಚಿಗಿನ್ನ ಜಾಸ್ತಿ
ಇದು ಬರಬಾರ್ದು. ಇಷ್ಟೇ, ಇದು ಕರೆಕ್ಟಾಗಿ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿರೋದೇ 1 ಇಂಚು ತೊಗೊಂಡಿರ್ತೀವಿ. ಆ 1 ಇಂಚೆ ನಮಗೆ ಈ ಕಡೆ ಬರಬೇಕದು. ನಾವೇನು ಇಲ್ಲೇನಾದರೂ ನೀವು ಈಗ ಅದು 1 ಇಂಚು ಬಿಟ್ಟು 1.5 ಅಥವಾ ಜಾಸ್ತಿ ಉಳಿದ್ಬಿಟ್ಟಿದೆ ಇದು ಅಂತ ಏನಾದರೂ ನೀವು ಇಲ್ಲಿ 1 ಇಂಚ್ ಏನಾದರೂ ಹಿಡಿದ್ರಿ ಅಂದರೆ ನೋಡಿರಿ, ಇಲ್ಲಿ ಹೆಚ್ಚಿಗೆ ಆದಂಗೆಲ್ಲ ಇದು ಅಗಲ ಆಗುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು. ಅಂದರೆ ಇದು ಅರ್ಧ ಇಂಚ್ ಫೋಲ್ಡ್ ಮಾಡಿ ಹಿಡಿದಾಗ ಅರ್ಧ ಇಂಚು ಉದ್ದ 4, 3, 3.5, 4 ಈ ರೀತಿಯಾಗಿ ಹಿಡಿಬೇಕಾಗತ್ತೆ. ಇದು ನೋಡಿ, ಇದು ಟೋಟಲ್ಲು ಹಿಂಭಾಗದ ಅಳತೆ. ಇದು ಈ ರೌಂಡ್ನ ಹೇಳಿದ್ನಲ್ಲ, ಇಲ್ಲಿಂದ ಅರ್ಧ ಇಂಚ್ ಬರಬೇಕು, 1 ಇಂಚ್ ಬರಬೇಕು ಅನ್ನೋದು ಏನು ಇದು ಇಲ್ಲ. ರೌಂಡು ಯಾವ ಥರ ರೌಂಡ್ ಉಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇಷ್ಟೇ ಅಂತ ಇಲ್ಲ. ಇದಕ್ಕೆ ಮಾತ್ರ ನಾವು 1 ಇಂಚ್ ತೊಗೊಂಡು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 2 ಇಷ್ಟು ಹಾಕ್ಕೊಂಡು, ಈ ಸ್ಕೇಲ್ ಇದ್ದರೆ ಸ್ಕೇಲು, ಈ ಸ್ಕೇಲ್ ಇಲ್ಲಾಂದರೆ ನಾನೊಂದು ಪ್ಲೇಟ್ ತೋರಿಸಿದ್ದೆ ನಿಮಗೆ, ಅದರಿಂದ ಕೂಡ ಈ ಥರ ಹಾಕ್ಕೋಬೋದು. ಇಲ್ಲಾಂದರೆ ನಮಗೆ ಸ್ವಲ್ಪ ರೂಢಿ ಇದೆ ಅನ್ನೋ ಆಗಿದ್ದರೆ ನೀವು ಫಸ್ಟು ಯಾವುದೇ ರೀತಿ ನೀವು ಮಾರ್ಕ್ ಹಾಕಬೇಕಾದ್ರೆ ಈ ಮಾರ್ಕ್ನ ಡೈರೆಕ್ಟಾಗಿ ಹಿಂಗೆ ಹಾಕ್ಬಿಡ್ಬಾರ್ದು. ಫಸ್ಟು ಈ ಥರ ಡಾಟ್ ಇಡಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ಮಾರ್ಕ್ ಹಾಕಬಾರ್ದು. ಈ ಥರ ಡಾಟ್ ಇಟ್ಕೊಂಡು ಹೋಗಿ ಅದ್ರ ಮೇಲೇ ಈ ಥರ ಶೇಪ್ ಹಾಕಬೇಕಾಗತ್ತೆ. ನೋಡಿ, ಇದು ಒಂದು ಟೋಟಲ್ಲಾಗಿ ಇದು ರೆಡಿಯಾಗಿದೆ. ಈಗ ಇದನ್ನೇ ನಾನು ಮುಂಭಾಗದ್ದು ಇಲ್ಲಿಗೆ ಫೋಲ್ಡ್ ಮಾಡಿ ತೋರಿಸ್ತೀನಿ. ನಾನು ಯಾವ ಥರ ಫೋಲ್ಡ್ ಮಾಡಿದ್ದೀನಿ ನೋಡಿ. ಮಡಚಿರೋದು, ಕ್ಲೋಸ್ ಇರೋದೆಲ್ಲ ನನ್ನ ಕಡೆನೇ ಇದೆ. ನನ್ನ ಅಪೋಸಿಟ್ಟು ಈ ರೀತಿ ಓಪನ್ ಇರೋದಿದೆ. ಈ ರೀತಿನ ನಾನು ಎಡಗಡೆಯಿಂದ, ಇದು ಬಲಗಡೆಯಿಂದ ಉದ್ದ ತೊಗೊಂಡಿದ್ದೀವಿ. ಈ ಎಡಗಡೆಯಿಂದ ಉಳಿದಿರೋಂಥದ್ದನ್ನು ಈ ಕಡೆಗೆ ಫೋಲ್ಡ್ ಮಾಡಿದ್ದೀನಿ. ಈಗ ಸೇಮ್ ನಾವು ಏನು ಮಾರ್ಕ್ ಮಾಡಿದ್ದೀವೋ ಬ್ಯಾಕಲ್ಲಿ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಈಗ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. ಶೋಲ್ಡರ್ ಎಷ್ಟಿತ್ತು? 5 ಇಂಚ್ ಇತ್ತು. ಶೋಲ್ಡರ್ 5 ಇಂಚ್ ಇದೆ. ಇದು ಶೋಲ್ಡರ್ ಪಟ್ಟಿ ಎಷ್ಟಿದೆ? 3 ಇಂಚ್ ಇದೆ. ಇದೇ ಥರನೇ ಹಾಕ್ಕೊಂಬಿಡಿ ಮಾರ್ಕ್ನ, ನೀವು ಈಸಿ ಆಗುತ್ತೆ. ಹಾಗೆಯೇ ಆರ್ಮೋಲ್ ಎಷ್ಟಿದೆ? ಆರ್ಮೋಲ್ ಬಂದು 5 ಇಂಚ್ ಇದೆ. ಆರ್ಮೋಲ್ 5 ಇಂಚ್ ಇದೆ. ಟಕ್ಸ್ ಪಾಯಿಂಟ್ ಎಷ್ಟಿದೆ? ನಮಗೆ 9.25 ಆನಂತರ ಕ್ರಾಸ್ ಬೆಲ್ಟ್ ಎಷ್ಟಿದೆ? 12 ಇಂಚಿಗಿದೆ. ನೋಡಿ, ಕರೆಕ್ಟ್ ಒಂದೇ ಸಲಿಗೆ ಎಲ್ಲ ಮಾರ್ಕನ್ನ ಹಾಕ್ಕೊಂಡಾಗ ನಮಗೆ ಈಸಿ ಆಗುತ್ತೆ. ಇನ್ನೂ ಈಸಿ ಆಗಬೇಕು ಅಂದರೆ ನಿಮಗೆ ಈ ಕಡೆನೂ ಒಂದು ಲೈನ್ನ ಈ ಥರ ಹಾಕ್ಕೊಳ್ಳಿ. 5 ಇಂಚ್. ಟಕ್ಸ್ ಪಾಯಿಂಟ್ ಎಷ್ಟಿದೆ? 9.25. ಕ್ರಾಸ್ ಬೆಲ್ಟ್ ಎಷ್ಟಿದೆ? 12. ಎಲ್ಲ ಇದಕ್ಕೆ ಸೇರಿಸಿನೇ ನಾವು ತೊಗೊಂಡಿರುವಂಥದ್ದು. ಆನಂತರ ಕತ್ತಿನ ಉದ್ದ ಎಷ್ಟಿದೆ? ಮುಂಭಾಗದ್ದು ನಾವು ಯಾವ ರೀತಿ ತೊಗೊಂಡಿದ್ವಿ? ಕ್ರಾಸಾಗಿ ತೊಗೊಂಡಿದ್ವಿ. ಅಂದರೆ ಕ್ರಾಸಾಗಿ ಅಳತೆ ಬ್ಲೌಸಲ್ಲಿ ತೊಗೊಂಡಾಗ ಇದರಲ್ಲೂ ಕೂಡ ಕ್ರಾಸ್ ತೊಗೋಬೇಕು. ಅದರಲ್ಲಿ ಏನಾದರೂ ಈ ರೀತಿ ಸ್ಟ್ರೈಟ್ ತೊಗೊಂಡಿದ್ದೀವಿ ಅಂದರೆ ಸ್ಟ್ರೈಟ್ ತೊಗೋಬೇಕಾಗುತ್ತೆ. ಈಗ ನಾನು ಕ್ರಾಸಾಗಿ ತೊಗೊಂಡಿರೋದ್ರಿಂದ ಕ್ರಾಸಾಗಿಯೇ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಎಷ್ಟಕ್ಕೆ 6.25 ಈ ಪಾಯಿಂಟಿಗೆ ಕೂಡಿಸ್ಕೊಳ್ಳಿ. ಎಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ. ಈ ಕ್ರಾಸ್ ಹಿಡಿದಾಗ ಏನಂದರೆ 1/2 ಇಂಚು ನಮಗೆ ಹೆಚ್ಚು ಕಡಿಮೆ ಬರುತ್ತೆ. ಮುಂಭಾಗದ್ದು 6 ಇಂಚ್ ಇದೆ. ಈಗ ನಾನು ಎಲ್ಲದನ್ನು ಲೈನ್ನ ಹಾಕ್ತಾಯಿದ್ದೀನಿ. ಈ ಥರ ಒಂದು ಲೈನ್ನ ಹಾಕ್ಕೊಂಬಿಡಿ. ನೀವು ನೀಟಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಯಾವುದೇ ಕನ್ಫ್ಯೂಷನ್ ಅನ್ನೋದು ಆಗೋದಿಲ್ಲ. ನೋಡಿ, ಈಗ ನಮಗೇನು ಎದೆ ಸುತ್ತಳತೆ ಎಷ್ಟಿದೆ? 9 ಇದೆ. ನಂತರ 1.25 ಇಂಚ್ ಎಕ್ಸ್ಟ್ರಾ 2 ಇಂಚ್ ಕೂಡ ತೊಗೋಬಹುದು. ಇಲ್ಲೇನಿದೆ? 8.25 ಇದೆ. ಇದು ನಂತರ ಸೇಮ್ ಅದೇ 1.25 ಇಂಚ್ ಇಲ್ಲಿ ತಗೋಬೇಕು. ನೋಡಿ, ಈ ಥರ ಈಗ ನಾನು ಅಲ್ಲಿ ಲೈನ್ ಹಾಕ್ತಾಯಿದ್ದೀನಿ.
ಎಲ್ಲದಕ್ಕೂ ಸೇಮ್ ಬ್ಯಾಕಲ್ಲಿ ಯಾವ ರೀತಿ ನಾವು ಹಾಕ್ಕೊಂಡಿದ್ವಿ ಮಾರ್ಕು ಅದೇ ರೀತಿಯಾಗಿ ಈಗ ಫ್ರಂಟಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ನಮಗೆ ಮುಂಭಾಗದಲ್ಲಿ ಅಗಲ ಬೇಕು ಅನ್ನೋಗಿದ್ದರೆ ಒಂಚೂರು ಅಗಲಕ್ಕೆ ಮಾಡ್ಕೋಬೋದು. ಇದನ್ನು ನೋಡಿ ಈ ರೀತಿಯಾಗಿ ಕೂಡ ಹಾಕ್ಕೋಬೋದು. ಇಲ್ಲಿ ಮಾತ್ರ ಕರೆಕ್ಟ್ ಇರಬೇಕು, ಈ ಸೈಡ್ ಕರೆಕ್ಟ್ ಇರಬೇಕು. ಇಲ್ಲಿ ಮಾತ್ರ ಬೇಕಿದ್ದರೆ ಅಗಲ ಹಾಕ್ಕೋಬೋದು. ಸೇಮ್ ಅದೇ ಥರನೇ ರೌಂಡನ್ನ ಹಾಕ್ತಾಯಿದ್ದೀನಿ. ಯಾವ ಥರ ಬೇಕಿದ್ರೂ ನೀವು ಎಷ್ಟು ಶೇಪಲ್ಲಿ ಯಾವ ರೀತಿಯಾಗಿ ಬೇಕಾದರೂ ರೌಂಡನ್ನ ಹಾಕ್ಕೋಬೋದು. ಇದು ನೋಡಿ ಬ್ಯಾಕಲ್ಲಿ ನಾವು 1 ಇಂಚ್ ತೊಗೊಂಡಿದ್ವಿ, ಇಲ್ಲಿ ನಾವು ಅರ್ಧ ಇಂಚಿಗೆ ಮಾರ್ಕ್ ಮಾಡೋಣ. ಅರ್ಧ ಇಂಚು ಅಥವಾ 3/4 ಇಂಚು ತೊಗೋಬೋದು. ಇಲ್ಲಿ 3/4 ಇಂಚು ತೊಗೊಂಡ್ರೆ ಅಲ್ಲಿ 1/4 ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ 2 ಇಂಚು, ಇದು ಕೂಡ 2 ಇಂಚು ಹೇಳಿದ್ನಲ್ಲ. ಆ ಥರ ಸ್ಕೇಲಲ್ಲಿ ನಾವು ಹಾಕಲಿಲ್ಲ ಅಂದಾಗ ಈ ರೀತಿ ಇಲ್ಲಿಂದ ಈ ರೀತಿ ಡಾಟ್ ಇಟ್ಕೊಳ್ತಾ ಹೋಗ್ಬೇಕು ಇದನ್ನು. ಇಲ್ಲಾಂದರೆ ಈ ಸ್ಕೇಲ್ ಇದ್ದರೆ ನೀವು ಈ ಸ್ಕೇಲ್ ಕೂಡ ಯೂಸ್ ಮಾಡ್ಬೋದು. ಆನಂತರ ಇಲ್ಲಿಂದ 1 ಇಂಚ್ ಇಲ್ಲಿ ಒಂದು ಮಾರ್ಕ್, ಇದನ್ನು ಈಗಲೇ ಮಾರ್ಕ್ ಮಾಡಿ ಇಟ್ಕೋಬೇಕು. ಇದನ್ನು ಇಲ್ಲಿ ಮಾರ್ಕ್ ಆಯಿತು. ಆನಂತರ ನೋಡಿ 1 ಇಂಚು ಇಲ್ಲಿ ಒಂದು ಮಾರ್ಕ್ ಬರಬೇಕು. ಸೇಮ್ ಈ ಟೇಪ್ನ ನಾವು 5 ಇಂಚಿಗೆ ಇಲ್ಲಿ ಹಿಡ್ಕೊಂಡಿದ್ದೀವಲ್ಲ, ಇದಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿಂದ ಸೇಮ್ ಬ್ಯಾಕಲ್ಲಿ ನಾವು ಯಾವ ರೀತಿ ತೊಗೊಂಡಿದ್ವೋ ಅದೇ ರೀತಿಯಾಗಿ ಇಲ್ಲೊಂದು ಮಾರ್ಕ್ ಬರಬೇಕಾಗತ್ತೆ. ನೋಡಿ ಈಗಿದು ಎಷ್ಟು ಬಂದಿದೆ ಅಂದರೆ 3.5 ಇಂಚ್ ಬಂದಿದೆ ಇದು. ಇದಕ್ಕೆ ನಾವು ಏನು ಮಾಡಬೇಕು, ಈ ಸೈಡ್ಗೆ 1 ಇಂಚ್, ಈ ಸೈಡ್ಗೆ 1 ಇಂಚ್. ನಂತರ ನಮ್ಮದು ಟಕ್ಸ್ ಪಾಯಿಂಟ್ ಎಷ್ಟಿದೆ ಇದು ಲೈನ್ನ ಹಾಕ್ಕೊಂಬಿಡೋಣ ಇದನ್ನು ಇಲ್ಲಿಗೆ. ನೋಡಿ ಇದಕ್ಕೆ ನಾವು ಏನು ಈ ಕಡೆ 1 ಇಂಚ್ ಈ ಮಿಡ್ಲಿದು ಇದರಿಂದ ಈ ಕಡೆ ಒಂದೊಂದು ಇಂಚ್ ಇರಬೇಕು. ನೀವೇನಾದರೂ ಇಲ್ಲಿಗೆ ಈಗ ಇದು ಸೆಂಟರ್ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ 2 ಇಂಚ್ ಹೋಗುವಾಗಿಲ್ಲ. ಇದು ಮಿಡ್ಲು ಇದರಲ್ಲಿ ಈ ಕಡೆ ಒಂದೊಂದು ಇಂಚ್ ಇರಬೇಕು. ಆವಾಗ ಮಾತ್ರ ಇದ್ರ ನೋಡಿ ಫಸ್ಟ್ನೇ ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು ಅರ್ಥ ಆಗ್ತಾ ಇದೆ ಅಂತ ಅನಿಸಿದ್ರೆ ಫ್ರೆಂಡ್ಸ್ ಖಂಡಿತ ಈಗಲೇ ಲೈಕ್ ಮಾಡಿಬಿಡಿ. ನೋಡಿ ಈ ಕಡೆ ಆಯಿತಾ. ಇದು ಏನಿದೆ ಇಲ್ಲಿಂದ 1 ಇಂಚು ಇಲ್ಲಿವರೆಗೂ ಇದು ಶೇಪ್ ಬರಬೇಕು. ಈ ರೀತಿಯಾಗಿ ಆಗ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಇದು ಈ ಥರ ಶೇಪ್ ಬಂದಾಗ ಏನಾಗುತ್ತೆ, ಈ ಕ್ರಾಸ್ ಬೆಲ್ಟ್ಗೂ ಈ ಡಾಟ್ಸ್ಗೂ ಕರೆಕ್ಟಾಗಿರುತ್ತೆ. ಆನಂತರ ಇಲ್ಲಿಂದ ಒಂದು 2 ಇಂಚ್ ಹೇಳಿದ್ನಲ್ಲ, ಇದ್ರ ಮಿಡ್ಲು ಅಂತ ನೋಡೋಕ್ಕೆ ಹೋಗಬೇಡಿ ನೀವು. ಈ ಮಿಡ್ಲು ನೋಡಿದ್ರೆ ಈಗ ನೋಡಿ ಒಬ್ಬೊಬ್ರದ್ದು ನೆಕ್ಕು ಮುಂಭಾಗದಲ್ಲಿ ಬರೀ 5 ಇಂಚ್ ಇಟ್ಕೊಂಡಿರ್ತಾರೆ. ನಾವೇನಾದರೂ ಇದಕ್ಕೆ ಮಿಡ್ಲು ನೋಡಿದ್ವಿ ಅಂದರೆ ಡಾಟ್ಸ್ ಅನ್ನೋದು ಇಲ್ಲಿ ಬರುತ್ತೆ, ನಮಗೆ ಚೆಸ್ಟ್ ಅನ್ನೋದು ಇಲ್ಲಿರೋದಿಲ್ಲ, ಇಲ್ಲಿರುತ್ತೆ. ಹಾಗಾಗಿ ಇದಕ್ಕೆ ಯಾವಾಗೂ ಅಷ್ಟೇ ಈ ಕ್ರಾಸ್ ಬೆಲ್ಟಿಂದ ಮಿಡ್ಲ್ ಅಂತ ನೋಡಲೇಬಾರ್ದು, ಅದು ರಾಂಗು. ಈ ಕ್ರಾಸ್ ಬೆಲ್ಟಿಂದ 2 ಇಂಚ್ ಮೇಲಕ್ಕೆ, ಆವಾಗ ಈ ಡಾಟ್ಸ್ಗೂ ಕರೆಕ್ಟಾಗಿ ಬರೋದು ಅದು. ಇಲ್ಲಾಂದರೆ ತುಂಬಾ ಅದು ಎಲ್ಲ ಅಳತೆ ರಾಂಗಾಗಿ ಹೋಗುತ್ತೆ. ಇದು ಅಷ್ಟೇ 2 ಇಂಚು ಉದ್ದ, ಅಗಲ ಬಂದು 1/4 ಇಂಚ್. ಈ ರೀತಿ ಈ ಡಾಟ್ಸ್ನ ನಾನು ಇಲ್ಲೊಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಮಾರ್ಕ್ ನೋಡಿ, ಈ ಡಾಟ್ಸ್ ಇದು ಏನಿದೆ ಈ ಟಕ್ಸ್ ಪಾಯಿಂಟ್ ಇದೆಯಲ್ಲ, ಈ ಟಕ್ಸ್ ಪಾಯಿಂಟ್ಗೂ ಇದಕ್ಕೂ ಈ ಥರ ಬರಬೇಕಿದು. ಆವಾಗ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ. ಆನಂತರ ನಾವು ಇಲ್ಲಿ ಇದನ್ನು ಹಿಂಗೆ ಹಿಡ್ಕೊಂಡಾಗ ಇದು ಈ ಪಾಯಿಂಟ್ಗೂ ಇಲ್ಲಿ ಟಚ್ ಆದಾಗ
ಇದಕ್ಕೆ ಎಷ್ಟು ನಾವು ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕನ್ನೋದು ಈ ಸೈಡಲ್ಲಿ ಬಂದುಬಿಡುತ್ತೆ. ಅದು ಈ ಡಾಟ್ಸ್ ಏನಿದೆ ಇದನ್ನ ನೀವು ಕಡಿಮೆ ಹಿಡಿದ್ರೆ ಇಲ್ಲೆಲ್ಲ ಬಟ್ಟೆ ಲೂಸ್ ಆಗುತ್ತೆ. ಈ ಡಾಟ್ಸ್ನೇನಾದರೂ ಈ ಅಳತೆ ಈಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಈ ಥರ ಬಿಟ್ಟು ಬೇರೆ ಥರ ಹೆಚ್ಚಿಗೆ ಹಿಡಿಯೋದು ಆದರೆ ಇಲ್ಲೇನಾಗುತ್ತೆ, ಇದು ಬಂದು ಈ ನೆಕ್ ಪಾಯಿಂಟ್ ಹತ್ರ ಇಲ್ಲಿ ಒಂಥರ ಟೈಟಾಗಿ ಎಳೆಯೋ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಇದು ನೋಡಿ, ನಾನು ಇದನ್ನು ನಿಮಗೆ ಡ್ರಾಯಿಂಗಲ್ಲಿ ಫುಲ್ಲು ನೋಟ್ಸಲ್ಲಿ ಬರೆಯುವಾಗ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನೋಡಿ, ಇದು 3 ಪಾಯಿಂಟ್ ಆಯ್ತು. ಇದು ಈಗ ನಾವೇನಿದು ಈ ಡಾಟ್ಸ್ನ ತೊಗೊಂಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಇದು ಡಾಟ್ಸ್ ಉದ್ದ ಎಷ್ಟಿರುತ್ತೆ ಇದಕ್ಕೇ ನಾವು 4ನೇ ಡಾಟ್ಸ್ನ ಹಿಡಿಬೇಕಾಗುತ್ತೆ. ಸಪೋಸ್ 4ನೇದು ನಾವು ಡಾಟ್ಸ್ ಬರುತ್ತೆಪ್ಪ ಅನ್ನೋ ಹಾಗಿದ್ದರೆ ಇಲ್ಲಿಂದ ಹಿಡಿಬೇಕಾಗತ್ತೆ. ಈ ಡಾಟ್ಸ್ ಉದ್ದ ಏನಿರುತ್ತೆ ಅದಕ್ಕೆ ಸೀದಾ ಇರಬೇಕಿದು, ಅದಕ್ಕಿಂತ ಮೇಲೆ ಹೋಗಬಾರ್ದು, ಅದಕ್ಕಿಂತ ಕೆಳಗಡೆನೂ ಹೋಗಬಾರ್ದು. ಇದು 4 ಟಕ್ಸಲ್ಲಿ ಇರುವ ಕರೆಕ್ಟಾಗಿ ಮೆಥಡ್ ಅಂದರೆ ಇದೆ. ಇದು ಅಷ್ಟೇ, ನೀವು 1/2 ಇಂಚ್ ಎಕ್ಸ್ಟ್ರಾ ಮುಂದೆ ತೊಗೊಂಡಾಗ ಮಾತ್ರ ನಿಮಗೆ 4ನೇ ಡಾಟ್ಸ್ ಅನ್ನೋದು ಬರುತ್ತೆ. ಇಲ್ಲಾಂದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿಲ್ಲ ಅಂದರೆ 4ನೇ ಡಾಟ್ಸ್ ಬರೋದಿಲ್ಲ. ಹಾಗಾಗಿ ಅದನ್ನು ತೊಗೋಬೇಕಾಗುತ್ತೆ. ನೋಡಿ, ಇದು ಕರೆಕ್ಟಾಗಿರುವಂಥ ಡಾಟ್ಸ್ ಬರುವಂಥದ್ದು. ಇದು ಎಲ್ಲರಿಗೂ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಆ ಟೈಪ್ ಕೊಡೋ ಮೇಲೆ ನಾವು 14 ಇಂಚು ತೊಗೊಂಡಿದ್ವಿ, ಉದ್ದ 14 ಇಂಚು ತೊಗೊಂಡಿದ್ವಿ. ಇದು ಕ್ರಾಸ್ ಬೆಲ್ಟ್ದು ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ, ಅದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ. ಈಗ ನಾವು 14 ಇಂಚು ತೊಗೊಂಡಿದ್ವಿ ಬ್ಯಾಕಲ್ಲಿ, ಆಯಿತಾ? ಬ್ಯಾಕಲ್ಲಿ 14 ಇಂಚು ತೊಗೊಂಡಿದ್ದೀವಿ. ನಮಗೆ 4 ಟಕ್ ಬೇಕಂದರೆ 1.5 ಇಂಚ್ ಎಕ್ಸ್ಟ್ರಾ ಬೇಡ, ನಮಗೆ ಈ 3 ಡಾಟ್ಸ್ ಹಿಡಿತೀವಿ ಅನ್ನೋ ಆಗಿದ್ದರೆ 1 ಇಂಚ್ ಎಕ್ಸ್ಟ್ರಾ ಇಷ್ಟರಲ್ಲಿ ನೀವು ತೊಗೋಬೋದು. ಈ ನೀವು ಎಷ್ಟು ಡಾಟ್ಸ್ ಹಿಡಿತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 3 ಬೇಕಂದರೆ 1 ಇಂಚು, 4 ಬೇಕಂದರೆ 1.5 ಇಂಚು ಇಷ್ಟು. ಈಗ ಇದು ಏನಿದೆ ಇದು ಮೆಜರ್ಮೆಂಟ್ 3 ಇಂಚ್ ಇದೆ. ಇದು ಇಲ್ಲಿ 3 ಇಂಚ್ ಇದೆ ಅಂದರೆ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಇಷ್ಟು ಬಟ್ಟೆ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗಿಗೆ ಇಷ್ಟು ಬಟ್ಟೆ ಹೋಗುತ್ತೆ, 2 ಕಡೆ ಮಾರ್ಜಿನ್ ಇಷ್ಟಿಷ್ಟು ಹೋಗುತ್ತೆ. ಇದು ಏನು ಉಳಿದಿರುತ್ತೋ ಸೇಮ್ ಕ್ರಾಸ್ ಬೆಲ್ಟ್ ಅಳತೆ ಬ್ಲೌಸಿಗೆ ಕರೆಕ್ಟಾಗಿ ಬರುತ್ತೆ. ಇದು ಎಲ್ಲೂ ಬ್ಯಾಕಲ್ಲಿ ಎಕ್ಸ್ಟ್ರಾ ಉಳಿಯೋದು ಅಥವಾ ಫ್ರಂಟಲ್ಲಿ ಎಕ್ಸ್ಟ್ರಾ ಉಳಿಯೋದು ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ, ಈ ಡಾಟ್ಸ್ ಇದೆಯಲ್ಲ, ಇದರಿಂದ 1/4 ಇಂಚು ನೀವು ಅಂದರೆ ಸ್ವಲ್ಪ ಮುಂದ್ಗಡೆ ಶೇಪ್ ನೀಟಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೆ ಒಂದು ಚೂರು ಜಾಸ್ತಿನೂ ಬೇಡ, ಏನಿಲ್ಲ, 1/4 ಇಂಚು ಅಷ್ಟನ್ನೇ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಈ ಡಾಟ್ಸಿಂದನೇ ಹೋಗಬೇಕು, ಮತ್ತು ಇಲ್ಲಿಂದ ಹೋಗುವಾಗಿಲ್ಲ. ಈ ಡಾಟ್ಸಿಂದನೇ ಇಲ್ಲಿಗೆ ಒಂಚೂರು 1/4 ಇಂಚಿನಷ್ಟು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದ್ರೇನು ನಡೆಯುತ್ತೆ. ಬಿಗಿನರ್ಸ್ ಆಗಿ ನಿಮಗೆ ಫಸ್ಟ್ಗೆ ಇದು ಎಲ್ಲ ಸ್ವಲ್ಪ ಅರ್ಥ ಆಯಿತು ಅಂದರೆ ಏನಾಗುತ್ತೆ, ಒಂದೊಂದೇ ನಾವು ಪ್ರಾಕ್ಟೀಸ್, ಇವತ್ತು ಒಂದು ಸೈಜ್ ಕಟ್ ಮಾಡಿದ್ದೀವಿ, ನಾಳೆ ನಾಡಿದ್ದು ಆ ಥರ ಮಾಡ್ತಾ ಏನಾಗುತ್ತೆ ನಮಗೆ ರೂಢಿ ಆಗಿಬಿಡುತ್ತೆ ಅದು. ಈಗ ನಾನು ಎಷ್ಟೇ ನಿಮಗೆ ಒತ್ತಾಯ ಮಾಡಿ ಜಾಸ್ತಿ ತಲೆಗೆ ಹಾಕೋಕ್ಕೆ ಹೋದರೂ ಕೂಡ ಇಷ್ಟೇ ಅರ್ಥ ಆಗೋದು. ಈಗಿದು ಇನ್ನು ಇದಕ್ಕಿಂತ ಮೇಲೆ ಏನಾದರೂ ನೀವು ಇನ್ನೂ ಒಂದೇನಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನೀವು ಮಾಡೋ ಮೆಥಡ್ ಬೇರೆ ಇರುತ್ತೆ, ನಾನು ಕಟ್ ಮಾಡೋ ಮೆಥಡ್ ಬೇರೆ ಇರುತ್ತೆ. ಆದರೆ ನಿಮ್ಮ ಮೆಥಡಲ್ಲೇ ಬೇಕಿದ್ದರೆ ನಿಮಗೆ ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ದರೆ ಮಾಡ್ಕೋಬೋದು. ಇಲ್ಲ ನಾನು ಎಲ್ಲ ಫುಲ್ಲು ಇದೇ ರೀತಿಯಾಗಿಯೇ ನಾನು ಕಲಿತೀನಿ ಅನ್ನೋಗಿದ್ದರೆ ಇದು ಒಂದೇ ಮೆಥಡ್ನ ನೀವು ಫಾಲೋ ಮಾಡಿ. ಇದು ಬಂದು 36 ಇಂಚು ಎದೆ ಸುತ್ತಳತೆ ಬರೋಂಥ ಬ್ಲೌಸ್. ಇದು ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ ಇದೇ ಮಾರ್ಕ್ನ ನೀವು ಖಂಡಿತ ಟ್ರೈ ಮಾಡಿ. ಆನಂತರ ಇನ್ನೂ ಒಂದು ಏನಂದರೆ, ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕೆ ಅಂದರೆ ಈಗ ಆಲ್ರೆಡಿ ಟೈಮ್ ಆಯಿತೋ ಏನೋ ಗೊತ್ತಿಲ್ಲ. ಇದ್ರದ್ದು ಕಟಿಂಗು ಹಾಗೆಯೇ ಸ್ಲೀವ್ದು ಪರ್ಫೆಕ್ಟಾಗಿ ನಾನು ನಿಮಗೆ ನಾಳೆಗೆ ಹೇಳ್ಕೊಡ್ತೀನಿ. ಇದನ್ನೆಲ್ಲ ನೀವು ಮಾರ್ಕ್ ಮಾಡಿ ಒಂದು 5 ಪೇಪರು ಈ ಥರ ಸೆಟ್ಟು ಮಾಡಿಟ್ಕೊಳ್ಳಿ. ಎಲ್ಲರೂ ಅಷ್ಟೇ, ಯಾರು ನೋಡ್ತಾ ಇದ್ದೀರಾ, ಯಾರು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಥರದ್ದು ಒಂದು 5 ಪೇಪರ್, ಈಗ ನಾನು ಎಷ್ಟು ತೋರಿಸಿದ್ದೀನಿ ಇಷ್ಟನ್ನೇ ಒಂದು 5 ಪೇಪರ್ ಮಾಡಿಟ್ಕೊಳ್ಳಿ. 5 ಪೇಪರ್ ನೀವು ಮಾಡಿಟ್ಕೊಂಡ್ರಿ ಅಂದರೆ ನಾಳೆ ನಿಮಗೆ ಸ್ಲೀವು, ಇದ್ರದ್ದು ಕಟಿಂಗು, ಕ್ರಾಸ್ ಬೆಲ್ಟ್ ಹೇಗೆ, ಪೈಪಿಂಗ್ ಪೀಸ್ ಹೇಗೆ, ಹುಕ್ ಪಟ್ಟಿ ಹೇಗೆ ಅನ್ನೋದನ್ನೆಲ್ಲದರದ್ದು ಡೀಟೇಲ್ಸು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.